ನಮಸ್ತೆ ಮಿತ್ರರೇ. ನೋಡಿ, ಈ ವರ್ಷ ಎಷ್ಟು ನಿರಾಶಾದಾಯಕವಾಗಿದೆ ರೈತರಿಗೆ ಸೀಸನ್ ಅಂದರೆ, ಈ ಕಡೆ ಮಳೆ ಇಲ್ಲ, ಈ ಕಡೆ ಬೆಳೆದಂಥ ಫಸಲಿಗೆ ಬೆಲೆನೂ ಇಲ್ಲ. ಆದರೂ ಕೆಲವೊಂದು ಸಮಸ್ಯೆಗಳು, ವಿಶೇಷವಾಗಿ ಕಾಯಿ ಕೊರೆಯೋಂಥ ಕೀಟಗಳು. ಎಷ್ಟು ಸಾರಿ ಔಷಧಿಗಳು ಹೊಡೆದ್ರೂ ಹತೋಟಿಗೆ ಬರ್ತಿಲ್ಲ ಅಂತಕ್ಕಂಥದ್ದು ಕಂಪ್ಲೇಂಟು. ಕಾಯಿ ಕೊರೆಯೋ ಕೀಟ ನೋಡಿ, ಕೆಲವೊಂದು ಕೀಟಗಳು ಹೇಳ್ತಾ ಹೋಗ್ತೀನಿ ನೋಡಿ. ಬದನೆ ಗಿಡದಲ್ಲಿ ಬರ್ತಕ್ಕಂಥ ಫ್ರೂಟ್ ಬೋರರು, ಶೂಟ್ ಬೋರರ್ ಆಗಿರ್ಬೋದು. ಹಾಗೆಯೇ ಕಬ್ಬಿನಲ್ಲಿ ಬಂದಿರತಕ್ಕಂಥ ಅರ್ಲಿ ಶೂಟ್ ಬೋರರು, ಆಮೇಲೆ ಸೋಯಾಬೀನಲ್ಲಿ ಬರ್ತಕ್ಕಂಥ ಸೆಮಿ ಲೂಪರು, ಮುಸ್ಕಿನ ಜೋಳದಲ್ಲಿ ಬರ್ತಕ್ಕಂಥ ಫಾಲ್ ಆರ್ಮಿವಮು, ಹಾಗೆ ಹತ್ತಿ ಬೆಳೆನಲ್ಲಿ ಬರ್ತಕ್ಕಂಥ ಬೋಲ್ ವಾರ್ಮ್ಗಳೇನಿದೆ ಅದು, ಆಮೇಲೆ ಭತ್ತದಲ್ಲಿ ಬರ್ತಕ್ಕಂಥ ಸ್ಟೆಮ್ ಬೋರರು, ಮೆಣಸಿನ ಗಿಡದಲ್ಲಿ, ಟೊಮೊಟೊ ಗಿಡದಲ್ಲಿ ಬರ್ತಕ್ಕಂಥ ಈ ಫ್ರೂಟ್ ಬೋರರ್ಸ್ ಏನಿದೆ ಅದು, ಹಾಗೆಯೇ DBM, ಕೋಸನ್ನು ಹಾನಿ ಮಾಡ್ತಕ್ಕಂಥ DBM. ಈ ಕೀಟಗಳನ್ನೆಲ್ಲ ನೋಡ್ತಾ ಬಂದಾಗ ನೋಡಿ, ಇದು ಯಾವುದಾದ್ರೂ ಔಷಧಿಗಳಿಗೆ ಇಮ್ಮಿಡಿಯೇಟಾಗಿ ಹತೋಟಿಗೆ ಬಂದಿದ್ದ ಉದಾಹರಣೆಗಳು ಭಾಳ ಕಡಿಮೆ. ಏನೆಲ್ಲ ಸರ್ಕಸ್ ಮಾಡಿ ಟ್ರೈ ಮಾಡ್ತಾ ಇರ್ತೀವಿ, ಅದೊಂದು ಔಷಧಿ, ಇದೊಂದು ಔಷಧಿ ಎಲ್ಲ ಮಿಕ್ಸ್ ಮಾಡಿನೂ ಹೊಡಿತಾ ಇರ್ತೀವಿ. ಅಲ್ಲಿ ಶ್ರಮ ವೇಸ್ಟ್ ಆಗ್ತಾ ಇರ್ತದೆ, ಎಫೆಕ್ಟಿವ್ ಆಗಿ ರಿಸಲ್ಟ್ ಬರಲ್ಲ, ಸೊ ಕಾಸ್ಟ್ ಜಾಸ್ತಿ ಆಗ್ತಾ ಇರ್ತದೆ. ಇಂಥ ಸಮಯದಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಸ್ಪ್ರೇ ಮಾಡಿದ ತಕ್ಷಣ ಕೀಟ ತಕ್ಷಣವೇ ಸಾಯಿತು, ಮೊಟ್ಟೆ ಸಮೇತ ಸಾಯಿತು, ಹೆಚ್ಚು ಕಾಲ ಕಂಟ್ರೋಲ್ ಕೊಡ್ತು ಅಂತ ಹೇಳಿದರೆ ಎಷ್ಟು ಖುಷಿ ಆಗುತ್ತಲ್ವ. ನೋಡಿ, ಅಂಥ ಒಂದು ಕ್ಲೈಮ್ ಮಾಡ್ತಿರ್ತಕ್ಕಂಥ ಒಂದು ಪ್ರಾಡಕ್ಟು ಜಯೋ ಅಗ್ರಿ ಸೈನ್ಸಸ್ ಅವರು ಇತ್ತೀಚೆಗೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. 3 ವಿಭಿನ್ನ IRAC ಇರಾಕ್ ಗ್ರೂಪ್ಗೆ ಸೇರ್ತಕ್ಕಂಥ ಬೇರೆ ಬೇರೆ ರೀತಿಯಲ್ಲೇ ಕೀಟಗಳ ಮೇಲೆ ಕೆಲಸ ಮಾಡ್ತಕ್ಕಂಥ 3 ಔಷಧಿಗಳ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಪ್ರಾಡಕ್ಟು ಫ್ಲೀಟೋ ಅಂತ. ಸೊ ಇದು ಯಾವ ರೀತಿ ಕೆಲಸ ಮಾಡ್ತದೆ, ಇದರಲ್ಲಿ ಏನೇನು ಕಾಂಬಿನೇಷನ್ಗಳಿದೆ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಆಮೇಲೆ ಅವ್ರು ಕ್ಲೈಮ್ ಮಾಡೋದು ನೋಡಿ, ಇದು ಇಮ್ಮಿಡಿಯೇಟಾಗಿ ಸ್ಪ್ರೇ ಮಾಡಿದ ಕೇವಲ 2ರಿಂದ 4 ಗಂಟೆಗಳಲ್ಲಿ ಇದು ಕೀಟ ಫೀಡ್ ಮಾಡೋದನ್ನು ನಿಲ್ಲಿಸುತ್ತೆ, ಬೆಳೆಗಳನ್ನು ತಿನ್ನೋದು ನಿಲ್ಲಿಸುತ್ತೆ. 48ರಿಂದ 78 ಗಂಟೆಗಳಲ್ಲಿ ಕೀಟ ಕಂಪ್ಲೀಟಾಗಿ ಹಸಿವಿನಿಂದ ಸಾಯ್ತದೆ ಅಂತ ವಿವಿಧ ಚಿತ್ರಗಳ ಮುಖಾಂತರ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಡಿಫ್ರೆಂಟ್ ಟೈಮಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂತಕ್ಕಂಥದ್ದನ್ನ. ಸೊ ಇದರ ವಿಶೇಷತೆಗಳೇನು, ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದ್ದೆ ಆದರೆ ಇದು ವಿವಿಧ ರೀತಿಯ ಈ ಸ್ಪೊಡಾಪ್ಟೆರಾ ಇನ್ಸೆಕ್ಟ್ಸ್ ಏನಿದೆ ಇವುಗಳ ಮೊಟ್ಟೆಗಳನ್ನು, ಆಗ ತಾನೇ ಹೊರಬಂದ ಮರಿಗಳನ್ನು, ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದನ್ನು, ಈವನ್ ಸ್ಪೊಡಾಪ್ಟೆರಾ ಇರ್ತಾವಲ್ಲ ಭಾಳ ಆ್ಯಕ್ಟಿವ್ ಆಗಿರ್ತವೆ, ಅವನ್ನ ಅರ್ಲಿ ಸ್ಟೇಜು, ಮೊಟ್ಟೆ ಹಂತದಲ್ಲಿ, ಅಡಲ್ಟು ಎಲ್ಲವನ್ನು ಸಾಯಿಸ್ತವೆ. ಹಾಗೆಯೇ ಲಾಂಗ್ ಲಾಸ್ಟಿಂಗ್ ಕಂಟ್ರೋಲ್ ಕೊಡ್ತದೆ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಲೆಂಟ್ ಇದರ ಕ್ಯಾರೆಕ್ಟರ್ ಅಂದರೆ ಟ್ರಾನ್ಸ್ಲ್ಯಾಮಿನರ್ ಮೂಮೆಂಟ್ ಇರೋದರಿಂದ ಸೊ ಕೀಟಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಒಂದು ಎಕ್ಸಲೆಂಟ್ ರೈನ್ ಫಾಸ್ಟ್ನೆಸ್ ಇದೆ ಅಂತ ಹೇಳಲಾಗಿದೆ. ಅಂದರೆ 4 ಗಂಟೆಗಳಲ್ಲಿ ಮಳೆ ಬಂದರೂ ಕೂಡ ಸ್ಪ್ರೇ ಮಾಡಿದ ನಂತರ ಇದರ ಒಂದು ಕಾರ್ಯಕ್ಷಮತೆಗೆ ಯಾವುದೇ ತೊಂದರೆ ಆಗಲ್ಲ. ಹಾಗೆಯೇ ಇದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ಗೆ ರಿಲೇಟಿವ್ಲಿ ಲೆಸ್ ಟಾಕ್ಸಿಕ್ ಅಂತ ಹೇಳಿರೋದ್ರಿಂದ IPMನಲ್ಲಿ ಇದನ್ನು ಬಳಸ್ಕೊಳ್ಬಹುದಾಗಿದೆ. ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಸಮಗ್ರ ಪೀಡ ನಿರ್ವಹಣಾ ಪದ್ಧತಿನಲ್ಲಿ. ಹಾಗೆಯೇ ಕೆಲವು ಕೀಟಗಳಿಗೆ ರೆಸಿಸ್ಟೆನ್ಸ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಆ ರೆಸಿಸ್ಟೆಂಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ನಲ್ಲೂ ಇದನ್ನು ಬಳಸ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಸೊ ಇದು ವಿವಿಧ ಕೀಟಗಳಲ್ಲಿ ಎಲ್ಲ ಹಂತಗಳು ಡ್ಯಾಮೇಜ್ ಮಾಡಲ್ಲ. ಆದರೆ ಈ ಒಂದು ಔಷಧಿ ಮೊಟ್ಟೆಯಿಂದ ಅಡಲ್ಟ್ ಇನ್ಸೆಕ್ಟ್ವರೆಗೂ ಏನು ಡ್ಯಾಮೇಜ್ ಮಾಡೋ ಹಂತಗಳಿದೆ, ಪತಂಗಗಳು ಬಿಟ್ಟು ಎಲ್ಲ ಹಂತಗಳಲ್ಲೂ ಎಫೆಕ್ಟಿವ್ ಆಗಿ ಕೀಟದ ಮೇಲೆ ಕೆಲಸ ಮಾಡ್ತದೆ ಅಂತ ಹೇಳಲಾಗಿದೆ ಸ್ನೇಹಿತರೆ. ಸೊ ಇಷ್ಟು ಎಫೆಕ್ಟಿವ್ ಆಗಿರೋದಕ್ಕೆ ಏನು ಕಾರಣ, ಆ 3 ಮಾಲಿಕ್ಯೂಲ್ಸ್ ಯಾವುದು ಅಂತ ನೋಡೋದಾದರೆ ನಾವು ಸ್ನೇಹಿತರೆ ನೋಡಿ, ಮೊದಲನೇದಾಗಿ ನಮ್ಮೆಲ್ಲರಿಗೂ ಭಾಳ ಚಿರಪರಿಚಿತ ಇರ್ತಕ್ಕಂಥದ್ದು, ಗುಂಪು 6ಕ್ಕೆ ಸೇರಿರ್ತಕ್ಕಂಥದ್ದು ಯಮಾಮೆಕ್ಟಿನ್ ಬೆಂಜೋಯೇಟ್ 1.9% ಇರ್ತಕ್ಕಂಥದ್ದು. ಸೊ ಇದರ ಮೋಡ್ ಆಫ್ ಆ್ಯಕ್ಷನ್ ಕೀಟದ ಮೇಲೆ ಹೇಗೆ ಅಂದರೆ, ಇದು ಗ್ಲೂಟಮೇಟ್ ಗೇಟೆಡ್ ಕ್ಲೋರೈಡ್ ಚಾನಲ್ ಆ್ಯಕ್ಟಿವೇಟರ್. ಅಂದರೆ ಇದು ಸ್ಪ್ರೇ ಮಾಡಿದ ತಕ್ಷಣ ಕೀಟ ಫೀಡ್ ಮಾಡೋದನ್ನು ನಿಲ್ಲಿಸುತ್ತೆ, ಹಾಗೆ ಕೆಲವೇ ಗಂಟೆಗಳಲ್ಲಿ ಹಸಿವಿನಿಂದ ಸಾಯ್ತದೆ. ಇನ್ನೊಂದು ಇದರಲ್ಲಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಕ್ಲೋರನ್ಯಾಂಟ್ರಿನಿಪ್ರೋಲ್, ಏನು ಕೊರಾಜಿನ್ ಹೆಸರಿನಿಂದ ನಿಮಗೆಲ್ಲ ಚಿರಪರಿಚಿತ ಆಗಿದೆ. ಇದು ಗುಂಪು 28ಕ್ಕೆ ಸೇರುತ್ತೆ. ಇದು ಈ ಔಷಧಿನಲ್ಲಿ 5% ಇರ್ತದೆ. ಇದು ರ್ಯಾನಡೋನ್ ರೆಸೆಪ್ಟಾರ್ ಮಾಡ್ಯುಲೇಟರ್, ಅಂದರೆ ಇದು ಕೀಟಗಳ ಸ್ನಾಯುಗಳಿಗೆ, ಮಸಲ್ನ ಪ್ಯಾರಲೈಸ್ ಮಾಡ್ತದೆ, ಪಾರ್ಶ್ವವಾಯು ಉಂಟಾಗ್ತದೆ. ಹಾಗಾಗಿ ಕೀಟಗಳು ಚಲಿಸಲಿಕ್ಕೆ ಸಾಧ್ಯ ಆಗಲ್ಲ, ಸ್ವಾಭಾವಿಕವಾಗಿ ಫೀಡ್ ಮಾಡೋಕ್ಕಾಗಲ್ಲ, ಹಸಿವಿನಿಂದ ಸಾಯ್ತವೆ. ಇನ್ನು 3ನೇ ಕಂಟೆಂಟ್ ಇರ್ತಕ್ಕಂಥದ್ದು ಒಂದು ಪೈರಥ್ರಾಯ್ಡ್ ಗ್ರೂಪ್ 3A ಸೇರಿರ್ತಕ್ಕಂಥದ್ದು ಡೆಲ್ಟಮೆಥ್ರಿನ್.
ಇದರ ವಿಶೇಷತೆ ಏನಂದರೆ ಇದು ಕಾಂಟ್ಯಾಕ್ಟ್ ಆ್ಯಕ್ಷನ್, ಸ್ಪರ್ಶಕ್ರಿಯೆಯಿಂದ ಸ್ಪ್ರೇ ಮಾಡಿದ ತಕ್ಷಣವೇ ಕೀಟವನ್ನು ಸಾಯಿಸುತ್ತೆ. ಇನ್ಸ್ಟಂಟ್ ಕಿಲ್ಲಿಂಗ್, ವಿಸಿಬಲ್ ಕಿಲ್ಲಿಂಗ್ ಅಂದರೆ ನೀವು ಸ್ಪ್ರೇ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕೀಟ ಸಾಯೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡೋ ಒಂದು ಸಂಯೋಜನೆ ಇದರಲ್ಲಿರೋದ್ರಿಂದ ಮೊಟ್ಟೆಗಳಿಂದ ಹಿಡಿದು ಅಡಲ್ಟ್ವರೆಗೂ ಎಲ್ಲ ಹಂತದ ಎಲೆ ತಿನ್ನೋವು, ಸುರುಳಿ ಪೂಚಿ ಹುಳುಗಳಿರ್ಬೋದು, ಕಾಂಡ ಕೊರೆಯ ಹುಳ ಇರ್ಬೋದು, ಹಣ್ಣುಗಳು ತಿನ್ನೋದು, ಎಲ್ಲ ರೀತಿಯ ಹುಳುಗಳ ಜೊತೆಗೆ ನೋಡಿ ಲೇಬಲ್ನಲ್ಲಿ ಕ್ಲೈಮ್ ಮಾಡಿದ್ದಾರೆ ಇವರು. ಈ ಲೇಬಲ್ ಕ್ಲೈಮ್ನಲ್ಲಿ ಏನು ಹೇಳಲಾಗಿದೆ ಅಂದರೆ ಕೆಲವು ರಸ ಇರುವ ಕೀಟಗಳನ್ನು ಸಹ ಮೆಣಸಿನಕಾಯಿ ಬೆಳೆಯಲ್ಲಿ ಇವರು ತಿಳಿಸಲಾಗಿದೆ. ಇದರಲ್ಲಿ ಟ್ರಿಪ್ಸ್ ಮತ್ತು ಮೈಟ್ಸನ್ನು ಹತೋಟಿ ಮಾಡ್ತದೆ ಅಂತ ಕ್ಲೈಮ್ ಮಾಡಿದ್ದಾರೆ ಇವರು. ಸೊ ಇದನ್ನು ಬಳಸಬೇಕಾದ ಅಳತೆ ಎಷ್ಟು ಅಂದರೆ 200 ಲೀಟ್ರ್ನಲ್ಲಿ 150 ಮಿಲಿ. ಸೊ ಎಕರೆಗೆ 150 ಮಿಲಿ 200 ಲೀಟ್ರ್ನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ವಿವಿಧ ರೀತಿಯ ರಸಾಯನ ಕೀಟಗಳ ಜೊತೆಗೆ ಕಾಯಿ ಕೊರಕ ಹುಳುಗಳನ್ನು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು ಅಂತ ಹೇಳಲಾಗಿದೆ ಸ್ನೇಹಿತರೆ. ಸೊ ನೀವು ಇಷ್ಟೆಲ್ಲ ವಿಶೇಷತೆ ಇರೋದ್ರಿಂದ ನೀವು ಒಮ್ಮೆ ಪ್ರಯತ್ನ ಪಡ್ಬೋದಲ್ವ, ಇದನ್ನು ಬಳಸಿ. ಆವಾಗಲೇ ಅಲ್ವಾ ಏನೇ ನಾವು ಡೇಟಾ ಹೇಳ್ಬೋದು, ಕ್ಲೈಮ್ ಮಾಡ್ಬೋದು. ಬಟ್ ಒನ್ಸ್ ರೈತರಿಂದ ಏನು ಫೀಡ್ಬ್ಯಾಕ್ ಬರುತ್ತೆ ಅದೇ ಅಲ್ವಾ ಬಹಳ ಮುಖ್ಯ ಆಗೋದು. ಆದ್ದರಿಂದ ದಯವಿಟ್ಟು ಇದನ್ನು ಬಳಸಿ ಸ್ನೇಹಿತರೆ. ನೀವು ಪದೇ ಪದೇ ಸ್ಪ್ರೇ ಮಾಡೋ ಗೋಜಿಗೆ ಹೋಗದೆ ಇದನ್ನು ಸ್ಪ್ರೇ ಮಾಡಿ 1 ವಾರಗಳ ಕಾಲ ಅಬ್ಸರ್ವ್ ಮಾಡಿ. ಸೊ ಇದೇ ರೀತಿಯ ಅನೇಕ ತಾಂತ್ರಿಕ ಮಾಹಿತಿಗಳ ವಿಡಿಯೋಗಳು ಇನ್ನೂ ಮುಂದೆ ಕೊಡ್ತಾ ಹೋಗ್ತೀನಿ. ಯಾರು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮುಂದಿನ ಸಾರಿ ಮತ್ತೊಂದು ಹೊಸ ಪ್ರಾಡಕ್ಟ್ನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ತೆ.